ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಮೊಣಕಾಲು ನೋವು ಅಥವಾ ಮಂಡಿ ನೋವಿಗೆ ಮನೆ ಮದ್ದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನನ್ನ ಅಮ್ಮನಿಗೆ ತುಂಬ ಮೊಣಕಾಲು ನೋವಿತ್ತು. ಎಷ್ಟು ಡಾಕ್ಟ್ರ್ ಹತ್ರ ತೋರಿಸಿದ್ದೀವಿ ಅಂತ ಇಲ್ಲ. ಡಾಕ್ಟ್ರ್ ಹತ್ರ ಹೋದಾಗೆಲ್ಲ ಪೇನ್ ಟ್ಯಾಬ್ಲೆಟ್ ಅಥವಾ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಕೊಡ್ತಾರೆ. ಅದನ್ನು ತಿಂದು ತಿಂದು ಸಾಕಾಗಿ ಕೊನೆಗೆ ನಾವೊಬ್ಬರು ಆಯುರ್ವೇದಿಕ್ ಡಾಕ್ಟ್ರ್ ಹತ್ರ ಹೋದಾಗ ಆ ಡಾಕ್ಟರ್ ಹೇಳಿಕೊಟ್ಟಿರುವಂತಹ ಮನೆಮದ್ದು 2 ರೀತಿಯ ಜ್ಯೂಸ್ ಮಾಡಿ ಕುಡಿಲಿಕ್ಕೆ. ಫಸ್ಟ್ ಜ್ಯೂಸು ನೆಲ್ಲಿಕಾಯಿ ಮತ್ತು ಅಲವೇರಾದಲ್ಲಿ ಒಂದು ಜ್ಯೂಸ್ ಮಾಡಿ ಕುಡಿಲಿಕ್ಕೆ. ಸೆಕೆಂಡ್ ಒನ್ ನಮ್ಮದು ಬಾರ್ಲಿಯಿಂದ ಒಂದು ಜ್ಯೂಸನ್ನು ಮಾಡಿ ಕುಡಿಲಿಕ್ಕೆ. ಈ ರೀತಿ ಮನೆಮದ್ದು ಮಾಡಿದ ನಂತರ ತುಂಬ ಕಮ್ಮಿಯಾಗಿದೆ ನಮ್ಮ ಅಮ್ಮಂದು ಮೊಣಕಾಲು ನೋವು. ಅಂದರೆ ತೀರಾ ಕಮ್ಮಿ ಆಗಿದೆ ಅಂತಲ್ಲ, ಅವರಿಗೆ 75 ವರ್ಷ ಆಯಿತು. ಏಜ್ ಆದಾಗ ಸ್ವಲ್ಪ ನೋವೆಲ್ಲ ಇರುತ್ತೆ, ಆದರೂ ಇವಾಗ ಮುಂಚೆಗಿಂತ ತುಂಬ ಅಂದರೆ ತುಂಬ ಕಮ್ಮಿಯಾಗಿದೆ. ಸಹಿಸಲಿಕ್ಕೆ ಆಗುವಷ್ಟು, ಅಂದರೆ ಮುಂಚೆ ಸಹಿಸಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ನೋವಿತ್ತು. ಇವಾಗ ತುಂಬ ಕಮ್ಮಿಯಾಗಿದೆ. ನೀವು ಸಹ ಇದನ್ನು ಟ್ರೈ ಮಾಡಿ ನೋಡಿ. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ, ಕೆಮಿಕಲ್ಸ್ ಇಲ್ಲ. ನಮ್ಮ ಮನೆಯಲ್ಲೇ ಇರುವಂತಹ ಸಣ್ಣ ಪುಟ್ಟ 2-3 ಐಟಮಿಂದ ಇದನ್ನು ನಮಗೆ ಮಾಡಿ ಸೇವಿಸ್ಬೋದು. ನೋಡಿ, ಫಸ್ಟ್ ಜ್ಯೂಸ್ ಮಾಡಲಿಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ನಮಗೆ ಬೇಕಾದಂದರೆ ಅಲವೇರಾ. ನಮ್ಮೆಲ್ಲರ ಮನೆಯಲ್ಲಿ ಇರುತ್ತೆ ನೋಡಿ ಅಲವೇರಾ. ನಾನು ಸಹ ಒಂದು ಸಣ್ಣ ಪೋಟಲ್ಲಿ ಅಲವೇರಾ ನಟ್ಟಿದ್ದೀನಿ. ಇದರಿಂದ 108 ಉಪಯೋಗ ಇದೆ ನಮಗೆ ಅಲವೇರಾದಿಂದ. ತಲೆ ಕೂದಲಿಗೆ ಮತ್ತು ನಮಗೆ ಮುಖಕ್ಕೆ ಹಚ್ಚಲಿಕ್ಕೆ, ಅದೇ ರೀತಿ ಬೆಂಕಿ ಎಲ್ಲ ತಾಗಿದಾಗ ಹಚ್ಚಲಿಕ್ಕೆಲ್ಲ ಇದು ತುಂಬ ಒಳ್ಳೆಯದು. ಈ ಥರ ಒಂದು ಸಣ್ಣ ಪೀಸ್ ಅಲವೇರಾವನ್ನು ಕಟ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ಇದೇ ರೀತಿ ಉಲ್ಟಾ ಇಟ್ಕೋಬೇಕು. ಆವಾಗ ಅದರಲ್ಲಿ ಸ್ವಲ್ಪ ಯೆಲ್ಲೋ ಕಲರ್ ಇದೊಂದು ಲಿಕ್ವಿಡ್ ಬರುತ್ತೆ ನೋಡಿ, ಅದೆಲ್ಲ ಹೋಗಬೇಕು. ಅದಿದ್ದರೆ ಸ್ವಲ್ಪ ತುರಿಕೆ ಬಂದಂಗೆ ಆಗುತ್ತೆ. ನಾವಿವಾಗ ನಮ್ಮ ಚರ್ಮಕ್ಕೆಲ್ಲ ಹಚ್ಚುವಾಗ ಸಹ ಈ ಥರ ಕಟ್ ಮಾಡಿ ಅದನ್ನು ಈ ಥರ ಸ್ವಲ್ಪ ಹೊತ್ತು ಇಟ್ಕೊಂಡ್ರೆ ಅದರಲ್ಲಿ ಯೆಲ್ಲೋ ಕಲರ್ ಒಂದು ಲಿಕ್ವಿಡ್ ಅದೆಲ್ಲ ಹೋದ ಮೇಲೆ ನಾವು ಅದನ್ನು ಯೂಸ್ ಮಾಡಬೇಕು. ಇನ್ನು ನೋಡಿ, ನಾನು ಅಲವೇರಾವನ್ನೆಲ್ಲ ಕ್ಲೀನ್ ಮಾಡಿ ತಂದಿದ್ದೀನಿ. ಇನ್ನು ನಮಗೆ ಬೇಕಾದ್ದು ಒಂದೇ ಒಂದು ನೆಲ್ಲಿಕಾಯಿ ಮತ್ತು ಅಲವೇರಾ. ಎಲ್ಲರಿಗೆ ಗೊತ್ತಿರೋ ವಿಷಯ, ಇದೆರಡು ತುಂಬ ಒಳ್ಳೆಯ 2 ಪದಾರ್ಥ. ನಾವು ಹೊಟ್ಟೆಗೆ ಸಹ ಸೇವಿಸ್ಬೋದು, ಅದೇ ರೀತಿ ನಮ್ಮ ಚರ್ಮಕ್ಕೆಲ್ಲ ಇದೆರಡು ತುಂಬ ಒಳ್ಳೆಯದು. ಡೈಲಿ ನೆಲ್ಲಿಕಾಯಿ ಜ್ಯೂಸ್ ಎಲ್ಲ ಕುಡಿದ್ರೆ ತಲೆ ಕೂದಲು ಉದುರುವಿಕೆ, ಅದೇ ರೀತಿ ತಲೆ ಹುಟ್ಟು ಎಲ್ಲ ಕಮ್ಮಿ ಆಗಲಿಕ್ಕೆ, ಕೂದಲು ದಟ್ಟವಾಗಿ ಬೆಳೀಲಿಕ್ಕೆಲ್ಲ ತುಂಬ ಒಳ್ಳೆಯದು. ಒಂದು ನೆಲ್ಲಿಕಾಯಿಯನ್ನು ನಾವು ಇದೇ ರೀತಿ ಕಟ್ ಮಾಡಿ ತೆಗಿಬೇಕು. ಅದೇ ರೀತಿ ಅಲವೇರಾ ಸಹ ತಲೆ ಕೂದಲಿಗೆ, ನಮ್ಮ ಚರ್ಮಕ್ಕೆ ಎಲ್ಲ ತುಂಬ ಒಳ್ಳೆಯದು. ಮೊಣಕಾಲು ನೋವು, ಸೊಂಟ ನೋವಿಗೆಲ್ಲ ಈ ಜ್ಯೂಸನ್ನು ನಾವು ಕುಡಿಬೋದು. ನೋಡಿ, ನಾನು ಫಸ್ಟ್ ನೆಲ್ಲಿಕಾಯಿನ ಇದೇ ರೀತಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇನ್ನು ಅಲವೇರಾ ಸೈಡ್ ಮುಳ್ಳು ಥರ ಇರುತ್ತೆ ನೋಡಿ, ಅದನ್ನು ಕಟ್ ಮಾಡಿ ತೆಗೆದು ಮಧ್ಯದಲ್ಲಿ ಒಂದು ಸೈಡ್ ಸಿಪ್ಪೆಯನ್ನು ಈ ಥರ ಲೈಟಾಗಿ ಸಣ್ಣಗೆ ಕಟ್ ಮಾಡಬೇಕು. ಆವಾಗ ಅದರೊಳಗಡೆದು ತಿರುಳು ನಮಗೆ ತೆಗಿಲಿಕ್ಕೆ ಈಸಿ ಆಗುತ್ತೆ ನೋಡಿ. ಈ ಥರ ಕಟ್ ಮಾಡಿ ಇನ್ನು ಒಂದು ಮಿಕ್ಸಿ ಜಾರನ್ನು ತಗೊಂಡು ಈ ಅಲವೇರಾದು ತಿರುಳನ್ನು ನಾವು ಒಂದು ಸ್ಪೂನ್ ಸಹಾಯದಿಂದ ಇದಕ್ಕೆ ಇದೇ ರೀತಿ ತೆಗೆದು ಹಾಕೋಬೇಕು. ಇವಾಗೆಲ್ಲ ಸಾಮಾನ್ಯ ಎಲ್ಲರೂ ಅಲವೇರಾದು ಜ್ಯೂಸ್ ಮಾಡಿ ಕುಡಿತಾರೆ. ತಲೆ ಕೂದಲಿಗೆ, ಅದೇ ರೀತಿ ಚರ್ಮಕ್ಕೆ ಎಲ್ಲ ತುಂಬ ಒಳ್ಳೆಯದು. ಆಮೇಲೆ ಬೆಂಕಿ ಎಲ್ಲ ತಾಗಿ ಸುಟ್ಟ ಗಾಯದಲ್ಲಿ ಸಹ ನಾವು ಅಲವೇರಾವನ್ನು ಇದೇ ರೀತಿ ಹಚ್ಚಿದರೆ ಅಲ್ಲಿ ಗಾಯ ಕೂಡ ಇರೋದಿಲ್ಲ. ಮುಖಕ್ಕೆ ಒಳ್ಳೆ ಗ್ಲೋ ಬರಲಿಕ್ಕೆ ನಾವು ಅಲವೇರಾವನ್ನು ಹಚ್ಬೋದು. ಅದೇ ರೀತಿ ನಮ್ಮದು ಹುಳು ಕಡ್ಡಿ ಇರುತ್ತೆ ನೋಡಿ, ತುರಿಕೆ ಇರುತ್ತೆ, ಫಂಗಸ್ ಇನ್ಫೆಕ್ಷನ್ ಆದ ಕಡೆಯಲ್ಲೆಲ್ಲ ದಿನಕ್ಕೆ 2-3 ಸರ್ತಿ ಅಲವೇರಾವನ್ನು ನಾವು ಹಚ್ಚಿದರೆ ಅದಕ್ಕೆ ಸಹ ಇದು ತುಂಬ ಒಳ್ಳೆಯದು. ನೋಡಿ, ನಾನು ಅಲವೇರಾ ಹಾಕಿದ್ದೀನಿ. ಅದರೊಟ್ಟಿಗೆ ನಾವು ತೆಗೆದಿಟ್ಟಿರುವಂತಹ ಒಂದು ನೆಲ್ಲಿಕಾಯಿಯನ್ನು ಹಾಕಿ ಸ್ವಲ್ಪ ನೀರನ್ನು ಸಹ ಸೇರಿಸಿ ನೈಸಾಗಿ ಇದನ್ನು ಗ್ರೈಂಡ್ ಮಾಡಬೇಕು. ಇನ್ನು ಇದನ್ನು ನಾವು ಒಂದು ಲೋಟಕ್ಕೆ ಸೋಸಿ ತೆಗಿಬೇಕು. ಈ ಥರ ಜ್ಯೂಸ್ ಮಾಡಿ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಬರೀ ಹೊಟ್ಟೆಯಲ್ಲಿ 15 ದಿನ, ಒಂದು ದಿನ ಸಹ ಬಿಡದೆ 15 ದಿನ ಈ ಜ್ಯೂಸನ್ನು ನಾವು ಕುಡಿದ್ರೆ ಸೊಂಟ ನೋವು, ಅದೇ ರೀತಿ ಮೊಣಕಾಲು ನೋವು, ಅದೇ ನಾವು ಮಂಡಿ ನೋವು ಅಂತ ಹೇಳ್ತೀವ, ಅದೆಲ್ಲ ಗುಣ ಆಗುತ್ತೆ. ಅದೂ ಅಲ್ಲದೆ ನಮ್ಮದು ತಲೆ ಕೂದಲು ಉದುರುವಿಕೆಗೆಲ್ಲ ಇದು ತುಂಬ ಒಳ್ಳೆಯ ಒಂದು ಮದ್ದು. ಇದನ್ನು ನಮ್ಮ ಅಮ್ಮ 15 ದಿನ ಕಂಟಿನ್ಯೂಸ್ ಆಗಿ ಕುಡಿದ್ರು. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಅವ್ರು ಹೇಳ್ತಾರೆ ಇದನ್ನು ಕುಡಿದ್ರೆ ಹೊಟ್ಟೆಗೆ ಸಹ ಒಳ್ಳೆ ತಂಪಾಗಿ ಒಂಥರ ಖುಷಿ ಆಗ್ತದಂತೆ. ಈ ಥರ ಜ್ಯೂಸ್ ಕುಡಿದ್ರೆ ಯಾವುದೇ ಕೆಮಿಕಲ್ಸ್ ಇಲ್ಲ, ನಮಗೆ ಧೈರ್ಯವಾಗಿ ಕುಡಿಬಹುದು. 15 ದಿನ ಬರೀ ಹೊಟ್ಟೆಯಲ್ಲಿ ಕುಡಿಬೇಕು, ಅಂದರೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ತುಂಬ ಅಂದರೆ ತುಂಬ ಸಿಂಪಲ್ ಆದ ಒಂದು ಮನೆಮದ್ದಿದು. ಅಲವೇರಾ ಎಲ್ಲರ ಮನೆಯಲ್ಲಿರುತ್ತೆ. ಅದೇ ರೀತಿ ನೆಲ್ಲಿಕಾಯಿ ಕೂಡ ಎಲ್ಲ ಅಂಗಡಿಗಳಲ್ಲಿ ನಮಗೆ ಸಿಗುತ್ತೆ. ಇನ್ನು 2ನೇ ಜ್ಯೂಸ್ ಮನೆಮದ್ದು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ನಮಗೆ ಬೇಕಾದ್ದು ಒಂದೇ ಒಂದು ಇಂಗ್ರೀಡಿಯೆಂಟ್. ಇದು ತುಂಬ ಸುಲಭವಾಗಿ ನಮಗೆ ಸಿಗುತ್ತೆ, ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಇದು ಎಷ್ಟು ಒಳ್ಳೆಯದು ಅಂತ ಎಲ್ಲರಿಗೆ ಗೊತ್ತು.
ಬಾರ್ಲಿ ಅಂದರೆ ಎಷ್ಟು ಒಳ್ಳೆಯದು. ಬೇಸಿಗೆ ಕಾಲದಲ್ಲೆಲ್ಲ ನಮಗೆ ಇದು ತುಂಬ ತಂಪು ನೀಡುತ್ತೆ ನಮ್ಮ ಶರೀರಕ್ಕೆ. ಇದು ತಿಂದರೆ ಸಹ ಒಳ್ಳೆಯದು, ಇದನ್ನು ಕುದಿಸಿ ಅದರ ನೀರು ಕುಡಿದ್ರೆ ಸಹ ನಮ್ಮ ಶರೀರಕ್ಕೆಲ್ಲ ತುಂಬ ಒಳ್ಳೆಯದು. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ನಮಗೆ ಧೈರ್ಯವಾಗಿ ಕುಡಿಬಹುದಾದಂತಹ ಒಂದು ಮನೆಮದ್ದು. ಇದನ್ನು ಮಾಡುವ ರೀತಿ ಮಾತ್ರ ಸ್ವಲ್ಪ ವ್ಯತ್ಯಾಸ ಇದೆ, ಯಾವ ರೀತಿ ಜ್ಯೂಸ್ ಮಾಡಿ ಕುಡಿಬೇಕು ಅಂತ. ಇದರ ವಿಡಿಯೋ ನಾನು ಮುಂಚೆ ಒಂದು ಸರ್ತಿ ಹಾಕಿದ್ದೆ, ಅದನ್ನು ನೋಡದವರು ಇದನ್ನು ನೋಡಿ, ಅದಕ್ಕೆ ನಾನು ಇಲ್ಲಿ ಅದನ್ನು ಇನ್ನೊಂದು ಸರ್ತಿ ಹಾಕ್ತಾ ಇದ್ದೀನಿ. 1.5 ಚಮಚ ಬಾರ್ಲಿಯನ್ನು ಒಂದು ಪಾತ್ರೆಗೆ ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು ಒಂದು ಗಾಜಿನ ಪಾತ್ರೆಗೆ ಅಥವಾ ಒಂದು ಗಾಜಿನ ಲೋಟಕ್ಕೆ ಅದನ್ನು ಹಾಕಬೇಕು. ಇದು ಸಹ ನಮಗೆ ಆಯುರ್ವೇದಿಕ್ ಡಾಕ್ಟರ್ ಹೇಳಿಕೊಟ್ಟಿರುವಂತಹ ಒಂದು ಮದ್ದು. ಅವರು ಇದೇ ರೀತಿ ಹೇಳಿದ್ದಾರೆ. ಇದನ್ನು ಚೆನ್ನಾಗಿ 1.5 ಚಮಚ ಬಾರ್ಲಿಯನ್ನು ತಗೊಂಡು ಚೆನ್ನಾಗಿ ತೊಳೆದು ಗಾಜಿನ ಪಾತ್ರೆಗೆ ಅಥವಾ ಗಾಜಿನ ಲೋಟಕ್ಕೆ ಹಾಕಿ ಇದನ್ನು ಇಡಬೇಕು. 1.5 ಚಮಚ ಬಾರ್ಲಿಗೆ 1.5 ಲೋಟ ನೀರನ್ನು ಸೇರಿಸಬೇಕು. ನೀರನ್ನು ಸೇರಿಸಿ ಇದನ್ನು ಮುಚ್ಚಿ 12 ಗಂಟೆ ಇದನ್ನು ನೆನೀಲಿಕ್ಕೆ ಬಿಡಬೇಕು. ಇವಾಗ ನಾವು ಸಂಜೆ 6 ಗಂಟೆಗೆ ಇದನ್ನು ನೀರಿಗೆ ಹಾಕಿದರೆ ಬೆಳಿಗ್ಗೆ 6 ಗಂಟೆ ಕುದಿಸಬೇಕು. 12 ಗಂಟೆ ಈ ಬಾರ್ಲಿಯನ್ನು ನೀರಲ್ಲಿ ನೆನೆಸಬೇಕು. ನಾವು ಗಾಜಿನ ಪಾತ್ರೆಯಲ್ಲಿ ಅಥವಾ ಇದೇ ರೀತಿ ಗಾಜಿನ ಲೋಟದಲ್ಲಿ ಇದನ್ನು ನೀರಲ್ಲಿ ಹಾಕಿ ಇಡ್ಬೋದು. 12 ಗಂಟೆ ಈ ಬಾರ್ಲಿ ಚೆನ್ನಾಗಿ ನೆನೆಯುತ್ತೆ ನೋಡಿ. ನೆನೆದಾದ ಮೇಲೆ ಈ ಬಾರ್ಲಿಯನ್ನು ತೆಗೆದು ಬೇರೆ ಪಾತ್ರೆಗೆ ಹಾಕಿ ಇದನ್ನು ಚೆನ್ನಾಗಿ ಕುದಿಸಬೇಕು. ನಾವು 1.5 ಲೋಟ ನೀರನ್ನು ಹಾಕಿದ್ವಿ, ಇದು 12 ಗಂಟೆ ನೆನೆದಿದ್ದು ಆಯಿತು. ಇನ್ನು ಬೇರೆ ಪಾತ್ರೆಗೆ ಹಾಕಿ ಚೆನ್ನಾಗಿ ಕುದಿಸಿ 1.5 ಲೋಟ ನೀರಿದ್ದಿದ್ದು 1 ಲೋಟ ನೀರು ಹಾಕಬೇಕು ನೋಡಿ. ಇದನ್ನು ನಾನಿನ್ನು ಕುದೀಲಿಕ್ಕೆ ಇಡ್ತಾ ಇದ್ದೀನಿ. ಸ್ಲೋ ಫ್ಲೇಮಲ್ಲಿ ಇಟ್ಟು ನಾವು ಕುದಿಸಬೇಕು. ಒಮ್ಮೆಲೆ ಹೈ ಫ್ಲೇಮಲ್ಲಿ ಕುದಿಸಬಾರ್ದು, ಸ್ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಕುದಿಸಿ 1.5 ಲೋಟ ನೀರಿದ್ದಿದ್ದು 1 ಲೋಟ ನೀರಾಗುವಷ್ಟು ವರೆಗೆ ಇದನ್ನು ಕುದಿಸಬೇಕು. ಒಂದು 10 ರಿಂದ 15 ನಿಮಿಷ ಬೇಕಾಗುತ್ತೆ. ಇನ್ನು ಈ ಬಾರ್ಲಿ ನೀರನ್ನು ನಾವೊಂದು ಗಾಜಿನ ಲೋಟ ಅಥವಾ ಗಾಜಿನ ಪಾತ್ರೆಗೆ ಹಾಕಿ ಇದನ್ನು ಇಡಬೇಕು. ಈ ನೀರನ್ನು ಇನ್ನು ಗಾಜಿನ ಲೋಟಕ್ಕೆ ಹಾಕಿ 6 ಗಂಟೆ ನಾವು ಇದನ್ನು ಬಿಡಬೇಕು. 6 ಗಂಟೆ ಆದಮೇಲೆ ಜ್ಯೂಸೆಲ್ಲ ಸ್ವಲ್ಪ ಹುಳಿ ಥರ ಆಗುತ್ತೆ ನೋಡಿ. ಆಮೇಲೆ ನಾವಿದನ್ನು ಕುಡಿಯಬೇಕು ನೋಡಿ. ನಾನಿವಾಗ ಇದನ್ನು ಮುಚ್ಚಿ ಇಟ್ಟು 6 ಗಂಟೆ ಆಯಿತು. ಇನ್ನು ಈ ಜ್ಯೂಸನ್ನು ನಾವು ಕುಡಿಬೇಕು. ಇದು ಬರೀ ಹೊಟ್ಟೆಯಲ್ಲಿ ಅಥವಾ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿಬೇಕು ಅಂತ ಏನಿಲ್ಲ. ಯಾವಾಗ ನಿಮಗೆ ಆಗುತ್ತೋ 12 ಗಂಟೆ ಬಾರ್ಲಿಯನ್ನು ನೀರಲ್ಲಿ ನೆನೆಸಿಡಬೇಕು. ಆಮೇಲೆ ಅದನ್ನು ಚೆನ್ನಾಗಿ ಕುದಿಸಿ ಗಾಜಿನ ಲೋಟಕ್ಕೆ ಹಾಕಿ 6 ಗಂಟೆ ಬಿಡಬೇಕು. 6 ಗಂಟೆ ಆದ ಮೇಲೆ ಈ ಜ್ಯೂಸನ್ನು ಕುಡಿಬೇಕು. ನಿಮಗೆ ಸಾಧ್ಯ ಆದರೆ ಅದರ ಬೀಜವನ್ನು ಸಹ ತಿನ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲ ಅಂದರೆ ಬಿಡಿ, ಪರವಾಗಿಲ್ಲ. ಟ್ರೈ ಮಾಡಿ ನೋಡಿ, ನಿಮಗೆ ಏನು ರಿಸಲ್ಟ್ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ದಿನನಿತ್ಯ ನಾವು ಉಪಯೋಗಿಸುವ ವಸ್ತುಗಳಿಂದ ಮಾಡುವಂತಹ ಮನೆಮದ್ದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ.